ನಮಸ್ಕಾರ ಸ್ನೇಹಿತರೆ. 140 ಕೋಟಿಗೂ ಅಧಿಕ ಜನಸಂಖ್ಯೆ, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಸಾವಿರಾರು ಇಲಾಖೆಗಳಲ್ಲಿ ಸೃಷ್ಟಿಯಾಗುವ ಲಕ್ಷಾಂತರ ಕಡತಗಳು. ಆ ಎಲ್ಲ ಬೃಹತ್ ಡೇಟಾವನ್ನು ಅಂದರೆ ಮಾಹಿತಿಯನ್ನು ಒಂದೇ ಕಡೆ ಕಲೆ ಹಾಕೋದು ಸಾಧ್ಯನಾ? ಇಲ್ಲಿವರೆಗೆ ಆಗ್ತಾ ಇರಲಿಲ್ಲ, ಆದರೆ ಇನ್ನು ಮುಂದೆ ಸಾಧ್ಯ ಇದೆ. ಯಾಕಂದರೆ ಡೇಟಾವನ್ನೆಲ್ಲ ಒಂದೇ ಅಂಬ್ರೆಲ್ಲಾ ಕೆಳಗೆ ತರೋಕೆ, ಒಂದೇ ಸೂರಿನಡಿ ತರೋಕೆ ಭಾರತ ತನ್ನದೇ ಆದ ಅಫಿಷಿಯಲ್ AI LLM ಅನ್ನು ಗೌರ್ಮೆಂಟ್ದು ಪ್ರತ್ಯೇಕವಾಗಿ ಸರ್ಕಾರಕ್ಕೆ ಅಂತಲೇ ಸೃಷ್ಟಿ ಮಾಡಲಾಗ್ತಿದೆ. ಹಾಗಿದ್ರೆ ಈ ಸರ್ಕಾರಿ AI ಹೇಗಿರುತ್ತೆ, ಇದು ಹೇಗೆ ಕೆಲಸ ಮಾಡುತ್ತೆ, ಸರ್ಕಾರ ಈ ರೀತಿ ಮಾಡಿದ್ರೆ ನಮಗೇನು ಲಾಭ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಕಡತಗಳ ಕಾಡಿನಲ್ಲಿ ಸರ್ಕಾರ, 300+ ಡೇಟಾ ಸೋರ್ಸ್. ಮೊದಲಿಗೆ ನಮ್ಮ ದೇಶ ಎಂಥ ದೊಡ್ಡ ಸಮಸ್ಯೆ ಫೇಸ್ ಮಾಡ್ತಿದೆ ಅನ್ನೋದನ್ನು ಕ್ವಿಕ್ ಆಗಿ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಆರ್ಥಿಕ ಆರೋಗ್ಯ ಅಂದರೆ GDP ಲೆಕ್ಕ ಹಾಕೋ ಜವಾಬ್ದಾರಿ ನ್ಯಾಷನಲ್ ಅಕೌಂಟ್ಸ್ ಡಿವಿಷನ್ NED ಹೆಗಲ ಮೇಲಿದೆ, ಆಯಿತಾ? ಇವರು SNA 2008 ಫ್ರೇಮ್ವರ್ಕ್ ಬಳಸಿ ನಮಗೆ ಅಂಕಿ ಸಂಖ್ಯೆಗಳನ್ನು ಕೊಡ್ತಾರೆ. ಆದರೆ ಲೆಕ್ಕ ಸಿಗೋದು ಅಷ್ಟು ಸುಲಭ ಇಲ್ಲ, ಯಾಕಂದರೆ ಎಲ್ಲ ಡೇಟಾ ಒಂದೇ ಕಡೆ ಸಿಗಲ್ಲ. GST ನೆಟ್ವರ್ಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕೃಷಿ ಇಲಾಖೆ, ರೈಲ್ವೆ, ಹೀಗೆ 300ಕ್ಕೂ ಅಧಿಕ ಬೇರೆ ಬೇರೆ ಮೂಲಗಳಿಂದ NED ತನ್ನ ಡೇಟಾ ಕಲೆಕ್ಟ್ ಮಾಡಬೇಕು. ಸಮಸ್ಯೆ ಇರೋದು ಬರೀ ಡೇಟಾ ಮೂಲಗಳಲ್ಲಿ ಅಲ್ಲ, ಅದು ಬರೋ ಫಾರ್ಮ್ಯಾಟ್ಗಳಲ್ಲಿ. ಕೆಲ ಇಲಾಖೆ ರಿಪೋರ್ಟ್ನ PDF ಕಳಿಸ್ತಾರೆ. ಆ PDF ಟೇಬಲ್ ಫಾರ್ಮ್ಯಾಟ್ನಲ್ಲಿರೋ ಡೇಟಾ ಕಾಪಿ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿರ್ಬೋದು. ಇನ್ನು ಕೆಲವರು ಹಳೆ ಎಕ್ಸೆಲ್ ಶೀಟ್ ಕಳಿಸ್ತಾರೆ, ಅದರಲ್ಲಿ ನಕಲಿ ರೆಕಾರ್ಡ್ ಇರ್ಬೋದು, ಜೊತೆಗೆ ಗೊತ್ತಾಗದ ಹಾಗೆ ಹೈಡ್ ಮಾಡಿರೋ ಫಾರ್ಮುಲಾಗಳು ಕೂಡ ಇರ್ತವೆ. ಇನ್ನು ಕೆಲ ಇಲಾಖೆಗಳಿಗೆ ಅವರವ್ರದ್ದೇ ಸಪ್ರೇಟ್ ಪೋರ್ಟಲ್ಸ್ ಇರ್ತವೆ, ಅಲ್ಲಿ ಬೇರೆ ಬೇರೆ ಲಾಗಿನ್ ಮತ್ತು ಪಾಸ್ವರ್ಡ್ಸ್ ಇರ್ತವೆ. ಮತ್ತು ಕೆಲವರು ಈಗಲೂ ಇಮೇಲ್ನಲ್ಲಿ ಮ್ಯಾನ್ಯುವಲ್ ಆಗಿ ಅಟ್ಯಾಚ್ಮೆಂಟ್ಸ್ ಕಳಿಸ್ತಾರೆ. ಒಂದು ತುರ್ತು ನಿರ್ಧಾರ ತಗೋಬೇಕು ಅಂದರೆ ಈ PDF, ಎಕ್ಸೆಲ್ಲು, ಮೇಲು ಎಲ್ಲ ಹುಡುಕಿ ಜಾಲಾಡಿ ಮ್ಯಾಚ್ ಮಾಡಿ ಡೇಟಾ ಸರಿ ಇದೆಯಾ ಅಂತ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಯೋಚನೆ ಮಾಡಿ. ಅದು ಮುಗಿಯುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಈ ಡೇಟಾ ಫ್ರಾಗ್ಮೆಂಟೇಷನ್ ಅಥವಾ ಮಾಹಿತಿ ಚೆಲ್ಲಾಪಿಲ್ಲಿ ಆಗಿರೋ ಈ ಸಮಸ್ಯೆಯನ್ನೇ ಈಗ ಸರ್ಕಾರ ಬುಡ ಸಮೇತ ಕೀಳೋಕೆ ಹೊರಟಿದೆ. ಡೇಟಾ LLM ಒಂದೇ ಪ್ಲಾಟ್ಫಾರ್ಮ್, ಎಲ್ರಿಗೂ ಆಕ್ಸೆಸ್. ಸ್ನೇಹಿತರೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂದರೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇವರೀಗ ಕಾಮನ್ ಡೇಟಾ ಪ್ಲಾಟ್ಫಾರ್ಮ್ ಅಂದರೆ CDP ಅನ್ನೋ ಒಂದು ಬೃಹತ್ ಡಿಜಿಟಲ್ ವ್ಯವಸ್ಥೆಯನ್ನು ನಿರ್ಮಿಸ್ತಿದ್ದಾರೆ. ಇದು ಹೇಗಿರುತ್ತೆ ಅಂದರೆ ಕೇಂದ್ರ, ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಎಲ್ಲ ಆರ್ಥಿಕ ಡೇಟಾವನ್ನು ಒಂದೇ ವೇದಿಕೆಯಲ್ಲಿ ತರೋ ಬೃಹತ್ ಪ್ಲಾನ್ ಇದು. ಇಲ್ಲಿ ಮಾಡರ್ನ್ ಡೇಟಾ ಲೇಕ್ ಹೌಸ್ ಅನ್ನೋ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಹಳೆ ಸಿಸ್ಟಮ್ ಹೇಗಿತ್ತು? ನೂರಾರು ಬೇರೆ ಬೇರೆ ಕಪಾಟುಗಳಲ್ಲಿ ಫೈಲ್ಗಳನ್ನ ಬೇಕಾಬಿಟ್ಟಿ ತುರುಕಿಟ್ಟ ಹಾಗಿರ್ತಾ ಇತ್ತು. ಒಂದು ಸಣ್ಣ ಮಾಹಿತಿ ಬೇಕು ಅಂದ್ರೆ 10 ಫೈಲ್ಗಳನ್ನ ಹುಡುಕಾಡಬೇಕಾಗ್ತಿತ್ತು. ಆದರೆ CDP ವ್ಯವಸ್ಥೆ ಆಟದ ನಿಯಮವನ್ನ ಚೇಂಜ್ ಮಾಡುತ್ತೆ. ಯಾಕಂದ್ರೆ ಇದು ಬೃಹತ್ ಡಿಜಿಟಲ್ ಲೈಬ್ರರಿ. ಇದು ಹಾಗೆ ಈ ಸಿಸ್ಟಮ್ ಒಳಗಡೆ ಇರೋ AI ಎಂಜಿನ್ ಪ್ರತಿ ಫೈಲ್ನ ಒಳಗಡೆ ಏನಿದೆ ಅಂತ ಓದುತ್ತೆ. ಅದು PDF ಆಗಿರಲಿ, ಎಕ್ಸೆಲ್ ಆಗಿರಲಿ, ಅದರೊಳಗಿರೋ ಮಾಹಿತಿಯನ್ನು ಇದು ಗುರುತಿಸಿ ಆಟೋಮ್ಯಾಟಿಕಲಿ ಟ್ಯಾಗ್ ಮಾಡುತ್ತೆ. ಸೊ ಒಂದು ಲೈಬ್ರರಿಯಲ್ಲಿ ಪುಸ್ತಕಗಳು ಹೇಗೆ ಲೈನ್ ಆಗಿ ಅರೇಂಜ್ ಆಗಿರ್ತವೋ ಹಾಗೆ ಇಲ್ಲಿ ಎಲ್ಲ ಡೇಟಾಗಳು ತಾನಾಗಿಯೇ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಇನ್ ಲೈನ್ ಆಗಿ ಕೂತಿರ್ತವೆ. ರಿಪೋರ್ಟ್ಸ್ ಪ್ರಕಾರ ಇದರ ಮೊದಲನೇ ಹಂತವಾಗಿ 18 ತಿಂಗಳ ಪ್ರಾಜೆಕ್ಟ್ ಶುರು ಆಗಿ ಹೋಗಿದೆ. ಇದರಲ್ಲಿ ಕಸದಂತಿರೋ ಡೇಟಾವನ್ನು ಕ್ಲೀನ್ ಮಾಡೋದು, ಸ್ಟ್ಯಾಂಡರ್ಡೈಸ್ ಮಾಡೋ ಕೆಲಸ ನಡೀತಾ ಇದೆ. ಸರ್ಕಾರದ ಅಂತಿಮ ಗುರಿ ಈ ಬರೀ ಡೇಟಾ ಸ್ಟೋರ್ ಮಾಡೋದಲ್ಲ, ಭವಿಷ್ಯದಲ್ಲಿ ಈ ಡೇಟಾವನ್ನು ಬಳಸಿ ಭಾರತದ ಆರ್ಥಿಕ ಅಂಕಿಅಂಶಗಳಿಗಾಗಿಯೇ ಮೀಸಲಾದ ಒಂದು ಡೆಡಿಕೇಟೆಡ್ AI LLM ತರೋದು. ಇದರಿಂದ ಸಂಶೋಧಕರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಸರ್ಕಾರಕ್ಕೂ ಕೂಡ ಯಾವುದಾದ್ರೂ ಯೋಜನೆ ಇಂಪ್ಲಿಮೆಂಟ್ ಮಾಡೋಕೆ ರಿಯಲ್ ಟೈಮ್ ಅನಾಲಿಟಿಕ್ಸ್ ಸಿಕ್ಬಿಡುತ್ತೆ. ಇದರಿಂದ ಒಂದು ಡೇಟಾಗಾಗಿ ತಿಂಗಳುಗಳ ಕಾಲ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಸಚಿವಾಲಯಗಳಿಂದ, ಸರ್ಕಾರಿ ಕಚೇರಿಗಳಿಂದ ರಿಯಲ್ ಟೈಮ್ ನಲ್ಲಿ ಡೇಟಾ ಅಪ್ಲೋಡ್ ಆದ ಹಾಗೇನೆ ಈ LLM ನಲ್ಲಿ ಸರಿಯಾದ ಪ್ಲೇಸಿಗೆ ಅದೇ ಹೋಗಿ ಸ್ಟೋರ್ ಆಗಿಬಿಡುತ್ತೆ. ಇದರಿಂದ ದೇಶಕ್ಕೆ ಏನ್ ಲಾಭ ಅದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನಮ್ಮ ಈ ಕೆಲಸವನ್ನು ಕಂಟಿನ್ಯೂ ಮಾಡೋಕೆ ನೀವು ನಮಗೆ ಬೆಂಬಲ ಕೊಟ್ಟ ಹಾಗೆ, ಸಪೋರ್ಟ್ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಜಾಯಿನ್ ಆದಾಗ ಮೆಂಬರ್ಶಿಪ್ಗೆ ನಾವು ಅಲ್ಲಿ ಮೆಂಬರ್ಗಳಿಗೋಸ್ಕರನೇ ಪ್ರತ್ಯೇಕ ವೀಡಿಯೋಸನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಅಲ್ಲಿ ವೀಡಿಯೋಸ್ನ ಸ್ಕ್ರೋಲ್ ಮಾಡಿದ್ರೆ ನಿಮಗೊಂದು ಅದರ ಗ್ಲ್ಯಾನ್ಸ್ ಸಿಗುತ್ತೆ. ಯಾವೆಲ್ಲ ರೀತಿಯ ಕ್ವಾಲಿಟಿ ವೀಡಿಯೋಸನ್ನು, ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾಗಿರೋ ರೀತಿಯ ವೀಡಿಯೋಸನ್ನು ನಾವು ಮಾಡ್ತಾ ಇದ್ದೀವಿ ಅಂತ ನಿಮಗಲ್ಲಿ ಕಂಡುಬಿಡುತ್ತೆ.
ನೀವು ಅದನ್ನು ಚೆಕ್ ಮಾಡ್ಬೋದು, ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಆಸಕ್ತಿ ಇರೋರು ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನನ್ನು ಮಿಸ್ ಇಲ್ಲದೆ ಆಸಕ್ತರು ಚೆಕ್ ಮಾಡಿ ಅನ್ನೋದು ನಿಮಗೆ ನಮ್ಮ ಮನವಿ. ಬನ್ನಿ ಕಂಟಿನ್ಯೂ ಮಾಡೋಣ. PDO ಇಂದ ಪಾರ್ಲಿಮೆಂಟ್ವರೆಗೆ ಬೆರಳ ತುದಿಯಲ್ಲೇ ರಿಪೋರ್ಟ್. ಸ್ನೇಹಿತರೆ, ಈ LLM ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ ಮನುಷ್ಯರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಮನುಷ್ಯರಂತೆಯೇ ಯೋಚಿಸಿ ನಮಗೆ ಬೇಕಾದ ಉತ್ತರವನ್ನ ಕೊಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಡೀ ಬೃಹತ್ ಸರ್ಕಾರಿ ಡೇಟಾಬೇಸ್ ಸಿಸ್ಟಮ್ ನ AI ವರ್ಷನ್ ಅಂತ ಅನ್ಕೊಳ್ಳಿ ನೀವು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ಅವರ ಎಜುಕೇಶನ್ ಲೆವೆಲ್ ಒಬ್ಬರಿಂದೊಬ್ಬರಿಗೆ ಬೇರೆ ಬೇರೆ ತರ ಇರುತ್ತೆ. ಒಬ್ಬ ಗ್ರಾಮ ಪಂಚಾಯಿತಿ PDOಗೆ ದೊಡ್ಡ ದೊಡ್ಡ ಡೇಟಾಬೇಸ್ ಅನ್ನ ರನ್ ಮಾಡೋಕೆ ಕೋಡಿಂಗ್ ಬರೆಯೋಕೆ ಆಗಲ್ಲ. ಸಾಮಾನ್ಯವಾಗಿ ಒಂದು ರೆಡಿಮೇಡ್ ವೆಬ್ಸೈಟ್ ನಲ್ಲಿರೋ ಇನ್ಫಾರ್ಮೇಶನ್ ಹುಡ್ಕೋಕೆ ಕೋಡಿಂಗ್ ಬೇಕಾಗಿಲ್ಲ. ಆದರೆ ಲಕ್ಷಾಂತರ ಕಡತಗಳು, ಬೇರೆ ಬೇರೆ ಫಾರ್ಮ್ಯಾಟ್ನ PDF, ಎಕ್ಸೆಲ್ ಡೇಟಾ ಇರೋ ಬೃಹತ್ ಡೇಟಾಬೇಸ್ ನಿಂದ ಬೇಕಾದ ನಿರ್ದಿಷ್ಟ ಮಾಹಿತಿಯನ್ನ ಫಿಲ್ಟರ್ ಮಾಡಿ ತೆಗೆಯೋಕೆ ಡೇಟಾ ಅನಲಿಸ್ಟ್ಗಳು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕಾಗುತ್ತೆ. ಅವರು ಡೇಟಾಬೇಸ್ಗೆ ಅರ್ಥವಾಗೋ ಭಾಷೆಯಲ್ಲಿ, ಉದಾಹರಣೆಗೆ SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ಕಮಾಂಡ್ ಅಥವಾ ಕೋಡ್ ಅನ್ನ ಬರೀಬೇಕಾಗುತ್ತೆ. ಆದ್ರೆ ಈ AIಗೆ ಯಾವುದೇ ಕೋಡಿಂಗ್ ಬೇಕಾಗಿಲ್ಲ. ವಾಟ್ಸ್ಆಪ್ ನಲ್ಲಿ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಿದ ಹಾಗೆ ಚಾಟ್ ಮಾಡಿದ್ರೆ ಸಾಕು, ಪ್ರಾಂಪ್ಟ್ ಕೊಟ್ರೆ ಸಾಕು. ಆಮೇಲೆ ಈಗ ಚಾಟ್ GPT, ಜೆಮಿನೈ ಎಲ್ಲ ಹೇಗೆ ಯೂಸ್ ಮಾಡ್ತಿದ್ದೀರಿ ಅದೇ ತರ. ಉದಾಹರಣೆಗೆ ಒಬ್ಬ PDO ಬಂದು ನಮ್ಮ ತಾಲೂಕಲ್ಲಿ ಕಳೆದ 5 ವರ್ಷಗಳಲ್ಲಿ PMAI ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳು ಹಂಚಿಕೆಯಾಗಿವೆ, ಯಾರ್ಯಾರಿಗೆ, ಕಂಪ್ಲೀಟ್ ಬ್ರೇಕಪ್ ಕೊಟ್ಬಿಡು ಡೇಟಾ ಅಂತ ಕೇಳಿದ್ರೆ ಸಾಕು. ಹಿಂಗೆ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಕೇಳಿದ್ರೆ ಸಾಕು, ಕೊಟ್ಬಿಡುತ್ತೆ. ಎಲ್ಲ ಭಾರತೀಯ ಭಾಷೆಗಳಲ್ಲೂ ಬರ್ತಾ ಇದೆ ಇದು. ಸೊ ಕನ್ನಡದಲ್ಲಿ ಕೇಳಿದ್ರೆ ಕನ್ನಡದಲ್ಲೇ ಆನ್ಸರ್ ಕೊಡುತ್ತೆ. ಸೇಮ್ ಟೈಮ್ ಯಾವುದೋ ರಾಜ್ಯದ ಯಾವುದೋ ಒಂದು ಸೆಕ್ರೆಟರಿಯೇಟ್ ಬಿಲ್ಡಿಂಗ್ ನಲ್ಲಿ ಕೂತಿರೋ ಒಬ್ಬ IAS ಆಫೀಸರ್ ಯಾವ ಜಿಲ್ಲೆಗಳಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತಿದೆ, ಆದ್ರೆ ಉದ್ಯೋಗ ಕುಸಿತಾ ಇದೆ, ಎರಡನ್ನು ಹೋಲಿಕೆ ಮಾಡಿ ಡೇಟಾ ಕೊಡುವಂತ ಕೇಳಿದ್ರು ಕೂಡ ಥಟ್ಟಂತ ಇಡೀ ಸರ್ಕಾರಿ ಡೇಟಾವನ್ನ ಜಾಲಾಡಿ ಇದು ಸಾವಿರಾರು ಫೈಲ್ಸ್ ಅನ್ನ ಕ್ಷಣದಲ್ಲಿ ಗ್ಲಾನ್ಸ್ ಮಾಡಿ ಅರ್ಥ ಮಾಡಿಕೊಂಡು ಉತ್ತರವನ್ನ ಕೊಟ್ಬಿಡುತ್ತೆ. ಇದರ ಮತ್ತೊಂದು ದೊಡ್ಡ ಪವರ್ ಅಂದ್ರೆ ಭಾಷೆ. ಆಗ್ಲೇ ಹೇಳಿದ ಹಾಗೆ ಭಾರತ ಸರ್ಕಾರದ ಭಾರತ್ ಜನ್ ಅಂತ ಪ್ರಾಜೆಕ್ಟ್ ಗಳ ಮೂಲಕ 22 ಭಾರತೀಯ ಭಾಷೆಗಳಲ್ಲಿ AI ರೆಡಿ ಆಗ್ತಿದೆ. ಇದನ್ನ ಸಹ ಈ ಡೇಟಾಬೇಸ್ ಜೊತೆಗೆ ಕಂಬೈನ್ ಮಾಡಿದಾಗ ಯಾರಿಗೆ ಯಾವ ಭಾಷೆ ಕನ್ವೀನಿಯಂಟ್ ಅನ್ಸುತ್ತೋ ಅದರಲ್ಲಿ ರಿಪೋರ್ಟ್ ನ ಈಸಿಯಾಗಿ ಪಡ್ಕೊಂಡ್ಬಿಡ್ಬೋದು. ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟ್ ನಲ್ಲಿ ಮಾತಾಡೋ ಶಾಸಕರು, ಸಂಸದರುಗಳು ಕೂಡ ತಮಗೆ ಬೇಕಾದ ಭಾಷೆಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಐತಿಹಾಸಿಕ ಡೇಟಾವನ್ನ ಬೆರಳ ತುದಿಯಲ್ಲೇ ಪಡ್ಕೊಂಡು ಇನ್ನು ಕ್ವಾಲಿಟಿ ಡಿಬೇಟ್ ಮಾಡಬಹುದು. ಬಳಸೋ ಆಸಕ್ತಿ ಇದ್ರೆ ಅವರಿಗೆ ಗಲಾಟೆ ಮಾಡೋದು ಬಿಟ್ಟು. ಜಾಗತಿಕ ರೇಸ್ ನಲ್ಲಿ ಭಾರತ ಡೆಡಿಕೇಟೆಡ್ AI ಮಾಡೆಲ್. ಸ್ನೇಹಿತರೆ, ಭಾರತ ಮೊದಲ ಕಂಟ್ರಿಯಲ್ಲ ಈ ರೀತಿದು ಡೇಟಾಬೇಸ್ ಮಾಡ್ತಿರೋದು ಗವರ್ಮೆಂಟ್ಗೆ. ಆಲ್ರೆಡಿ ಅಮೆರಿಕ, ಬ್ರಿಟನ್, ನೆದರ್ಲ್ಯಾಂಡ್ಸ್, ಕ್ಯಾನಡಾ, ಸಿಂಗಪೂರ್, ಚೈನಾದಂಥ ರಾಷ್ಟ್ರಗಳು ಕೂಡ ತಮ್ಮ ಆಡಳಿತದಲ್ಲಿ AI ಬಳಸ್ತಾ ಇದೆ. ಆದರೆ ಅವ್ರೇನು ಮಾಡಿದ್ದಾರೆ ಅಂದರೆ ಆಲ್ರೆಡಿ ಮಾರುಕಟ್ಟೆಯಲ್ಲಿರೋ ಬೇರೆ ಬೇರೆ AI ಮಾಡೆಲ್ಗಳನ್ನು ತಮ್ಮ ಸರ್ಕಾರಿ ಡೇಟಾಬೇಸ್ಗೆ ಲಿಂಕ್ ಮಾಡಿ ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಚೈನಾ ಮಾತ್ರ ತನ್ನದೇ ಆದ AI ಮಾಡೆಲ್ಗಳನ್ನು ಮಾಡಿಕೊಂಡಿದೆ. ಉಳಿದವರೆಲ್ಲ ಬಹುತೇಕ ಅಮೆರಿಕ ಮೂಲದ AI ಮಾಡೆಲ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ AIಗಳು ನೀವು ಪ್ರಶ್ನೆ ಕೇಳಿದಾಗ ಆ ಸರ್ಕಾರದ ಡೇಟಾಬೇಸ್ನಿಂದ ಉತ್ತರವನ್ನು ಹುಡುಕಿ ಕೊಡ್ತವೆ. ಇದನ್ನು ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್ RAG ಅಂತ ಕರೀತಾರೆ. ಆದರೆ ಭಾರತದ ಪ್ಲಾನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಭಾರತ ಬರೀ ಲಿಂಕ್ ಮಾಡಲ್ಲ, ತನ್ನ ಡೇಟಾಗಾಗಿನೇ, ತನ್ನ ಆರ್ಥಿಕತೆಗಾಗಿನೇ ಪ್ರತ್ಯೇಕ ಡೆಡಿಕೇಟೆಡ್ LLM ಅನ್ನೇ ಕ್ರಿಯೇಟ್ ಮಾಡ್ತಿದೆ. ಅಂದರೆ ತನ್ನ ಪ್ರತ್ಯೇಕ ಚಾಟ್ GPT ಅಥವಾ ಜೆಮಿನೈಯನ್ನು ತನ್ನದೇ ಸ್ವಂತದ್ದು ಬೇರೆದು ಮಾಡ್ಕೊಳ್ತಿದೆ ಸರ್ಕಾರ. ಅವ್ರದಕ್ಕೆ ಲಿಂಕ್ ಮಾಡಿಕೊಂಡು ಅದಕ್ಕೊಂದು ಶೇಪ್ ಕೊಟ್ಕೊಂಡು ಯೂಸ್ ಮಾಡೋದ್ರ ಬದಲಿಗೆ ಸದ್ಯಕ್ಕೆ ಸರ್ಕಾರ ಕಡಿಮೆ ಖರ್ಚಲ್ಲಿ SLM ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ ಜೊತೆಗೆ RAG ಬಳಸ್ತಾರಾ ಅಥವಾ ಒಮ್ಮೆಗೆ ಡೆಡಿಕೇಟೆಡ್ ಆದ ದೊಡ್ಡ LLM ತರ್ತಾರಾ, ಆ ಗುಟ್ಟು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಒಟ್ಟಿನಲ್ಲಿ ಸ್ವಂತ AI ಮಾಡ್ಕೊಳ್ಳೋದಂತೂ ಗ್ಯಾರಂಟಿ, ಸ್ವಂತ ಮಾಡೆಲ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದರೆ ಆಲ್ರೆಡಿ ಸರ್ಕಾರ ಕಾಮನ್ ಡೇಟಾ ಪ್ಲಾಟ್ಫಾರ್ಮ್ CDP ಡೆವಲಪ್ ಮಾಡೋಕ್ಕೆ ಚೆನ್ನೈ ಮೂಲದ ಬಹವಾನ್ ಸೈಬರ್ ಟೆಕ್ ಅನ್ನೋ ಸಂಸ್ಥೆಗೆ ಆಲ್ರೆಡಿ ಹೇಳಿಯಾಗಿದೆ. ಇದನ್ನು LLM ನಿರ್ಮಾಣದ ಅಡಿಪಾಯ ಅಂತಲೇ ಹೇಳ್ತಿದ್ದಾರೆ. ಈ BCT ಕಂಪನಿ ಮಸ್ಕ್ರಾ, ಟೆಸ್ಲಾ ಇಂತಹ ದೈತ್ಯ ಕಂಪನಿಗಳಿಗೇ AI ಸೇವೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, UAE ಮತ್ತು ಒಮಾನ್ನ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಇವರು ಕೆಲಸ ಮಾಡಿಕೊಟ್ಟಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. BCTನ CEO ವಿಶ್ ಶ್ರೀನಿವಾಸನ್ ಹೇಳೋ ಪ್ರಕಾರ ಈಗ ಸದ್ಯಕ್ಕೆ ಮೊದಲನೇ ಹಂತದಲ್ಲಿ ಇವರು ಭವಿಷ್ಯದ AIಗೆ ಬೇಕಾದ ಅಡಿಪಾಯ ಡೇಟಾ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಮಾತ್ರ ರೆಡಿ ಮಾಡ್ತಿದ್ದಾರೆ. ಆರ್ಥಿಕತೆಗೆ AI, ಕ್ರೈಮ್ಗೆ NCRB, ಸರ್ಕಾರದ ಡೇಟಾ ಬೌಂಡ್ರಿ ಹೇಗಿದೆ? ಸರ್ಕಾರದ ಈ ಸ್ವಂತ AI-ನಲ್ಲಿ ಯಾವುದೆಲ್ಲ ಡೇಟಾ ಸಿಗೋ ಸಾಧ್ಯತೆ ಇದೆ? ಒಂದು ಕ್ಲಾರಿಫಿಕೇಶನ್, ಸರ್ವಂ AI ಅಂತ ಬರ್ತಿದೆ ಅಂತ ಹೇಳಿದ್ವಲ್ಲ, ಸಾವರಿನ್ AI, ಅದು ಬೇರೆ, ಅದು ಸಪ್ರೇಟ್. ಅದು ಇಡೀ ದೇಶದ ಎಲ್ಲ ವಲಯಕ್ಕೂ, ಜನರಿಗೆ, ಕಂಪನಿಗಳಿಗೆ, ಎಲ್ರಿಗೂ ಯೂಸ್ ಆಗೋ ಥರ. ಇದು ಸರ್ಕಾರಕ್ಕೆ ಸಪ್ರೇಟ್, ಇದು ಗೌರ್ಮೆಂಟ್ಗೆ ಇದು. ಸೊ ಇದರಲ್ಲಿ ಏನೆಲ್ಲ ಡೇಟಾ ಸಿಗೋ ಚಾನ್ಸಸ್ ಇದೆ? ಆರಂಭದಲ್ಲೇ ಹೇಳಿದ ಹಾಗೆ ಸದ್ಯ ಅದನ್ನು ಕೇವಲ ಅಧಿಕೃತ ಆರ್ಥಿಕ ಅಂಕಿಅಂಶಗಳಿಗೋಸ್ಕರ ರೆಡಿ ಮಾಡ್ತಿದ್ದಾರೆ. ಮೊದಲ ಹಂತದಲ್ಲಿ ರಾಷ್ಟ್ರೀಯ ಖಾತೆಗಳ ವಿಭಾಗ ಅಂದರೆ NED ಡೇಟಾವನ್ನು AIಗೆ ಫೀಡ್ ಮಾಡ್ತಾರೆ. ಅಂದರೆ ನಮ್ಮ ದೇಶದ GDP, ರಾಷ್ಟ್ರೀಯ ಆದಾಯ, ಉಳಿತಾಯ ಮತ್ತು ಬಂಡವಾಳ ರಚನೆಗೆ ಸಂಬಂಧಪಟ್ಟ ಡೇಟಾ ಇದರಲ್ಲಿ ಹೋಗುತ್ತೆ.
ಮುಂದಿನ ಹಂತದಲ್ಲಿ ಸಂಪೂರ್ಣವಾಗಿ ಈ ಲ್ಯಾಂಗ್ವೇಜ್ ಮಾಡೆಲ್ ರೆಡಿ ಆದಮೇಲೆ ಬೇರೆ ಬೇರೆ ಸರ್ಕಾರಿ ಏಜೆನ್ಸಿಗಳ ಡೇಟಾವನ್ನು ಕೂಡ ಇದಕ್ಕೆ ಫೀಡ್ ಮಾಡೋ ಚಾನ್ಸಸ್ ಇದೆ. ಆದರೆ ದೇಶದ ಭದ್ರತೆ ಮತ್ತು ಕ್ರೈಮ್ಗೆ ಸಂಬಂಧಪಟ್ಟ ಡೇಟಾ ಈ ಪ್ಲಾಟ್ಫಾರ್ಮ್ಗೆ ಬರೋ ಸಾಧ್ಯತೆ ತುಂಬ ಕಮ್ಮಿ. ಯಾಕಂದರೆ ಭದ್ರತೆಗೆ ಸಂಬಂಧಪಟ್ಟ ಡೇಟಾವನ್ನು AI ಕೈ ಕೊಟ್ಟರೆ ಮಿಸ್ಯೂಸ್ ಆಗುತ್ತಾ ಅನ್ನೋ ಭಯ ಇದ್ದೇ ಇರುತ್ತೆ. ಯಾಕಂದರೆ AI ಟ್ರೈನ್ ಆಗ್ತಾ ತಪ್ಪಿ ಕಂಟ್ರೋಲ್ ತಪ್ಪಿಟ್ರೆ ಅಷ್ಟೇ ಡೇಂಜರಸ್ ಕೂಡ. ಹೀಗಾಗಿನೇ ಜಾಗತಿಕ AI ಮಾಡೆಲ್ಗಳಿಂದ ಎದುರಾಗೋ ಸೈಬರ್ ಭದ್ರತಾ ಬೆದರಿಕೆಗಳನ್ನು ಫೇಸ್ ಮಾಡೋಕೆ ಸರ್ಕಾರ ಇನ್ನೊಂದು ಪ್ರತ್ಯೇಕ ಸ್ಟೆಪ್ಸನ್ನು ಕೂಡ ತಗೊಳ್ತಾ ಇದೆ. ಇದಕ್ಕಾಗಿ ಎಂಪವರ್ಡ್ ಆ್ಯಂಡ್ ಯೂನಿಫೈಡ್ ಸೆಂಟರ್ ಆಫ್ ಕಮಾಂಡ್ನ ಸ್ಥಾಪನೆಗೆ ಸರ್ಕಾರ ಹೆಜ್ಜೆ ಇಡ್ತಾ ಇದೆ, ಆ ರೀತಿ ಪ್ಲಾನ್ ಮಾಡ್ತಾ ಇದೆ. AI ಅಥವಾ ರಿಲೇಟೆಡ್ ಥಿಂಗ್ಸಿಂದ ಬರೋ ಯಾವುದೇ ಥ್ರೆಟನ್ನು ಫೇಸ್ ಮಾಡೋಕ್ಕೆ ಇದರಲ್ಲಿ ಪವರ್ಸನ್ನು ಕೊಡಲಾಗಿರುತ್ತೆ ಮತ್ತು ಇದಕ್ಕೆ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಾಗಿರುತ್ತೆ ಅನ್ನೋ ಆ ರೀತಿಯ ಹೆಜ್ಜೆ ಇಡೋಕೆ ಸರ್ಕಾರ ಮುಂದಾಗಿರೋ ಮಾಹಿತಿ ಬಂದಿದೆ. ಇನ್ನು ಕ್ರೈಮ್ಗೆ ಸಂಬಂಧಪಟ್ಟಿದ್ದು, ಭದ್ರತೆಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಪ್ರತ್ಯೇಕ ಡೇಟಾಬೇಸ್ ಇದೆ, NCRBದು. ಅಲ್ಲಿ ರಾಜ್ಯ ಪೊಲೀಸರು ತಮ್ಮ ಲೋಕಲ್ ಡೇಟಾ ರೆಕಾರ್ಡ್ ಮಾಡಿದ್ರೆ ಕೇಂದ್ರ ಅದನ್ನು ನ್ಯಾಷನಲ್ ಡೇಟಾಬೇಸ್ಗೆ ಲಿಂಕ್ ಮಾಡುತ್ತೆ. ಒಟ್ನಲ್ಲಿ ಎಲ್ಲವೂ ಕೂಡ ಡಿಜಿಟಲೈಸ್ ಆಗ್ತಾ ಇದೆ ಮತ್ತು AIಗೆ ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ. ಜಗತ್ತೆಲ್ಲ ಒಂದು ಸ್ಪೀಡಲ್ಲಿ ಹೋಗಬೇಕಾದ್ರೆ ಸರ್ಕಾರ ಹಳೆ ಕಾಲದ ಸ್ಪೀಡಲ್ಲಿ ಹೋದರೆ ಆಗಲ್ಲಲ್ಲ. ಹಾಗಾಗಿ ಅವರು ಅಪ್ಗ್ರೇಡ್ ಆಗಲೇಬೇಕು, ಅದಕ್ಕೆ ಹೆಜ್ಜೆ ಇಡ್ತಿದ್ದಾರೆ. ಇದರಿಂದ ಪಾಲಿಸಿ ಮೇಕಿಂಗಿಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ, ಇನ್ನಷ್ಟು ವೇಗ ಸಿಗುತ್ತೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.